ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಎಲಿಯನ ದೇವರೇ ಸುರಿಸಿರಿ ಅಗ್ನಿಯನು, ಎಲಿಶನ ದೇವರೇ ತುಂಬಿರಿ ಶಕ್ತಿಯನು. ದಾನಿಯೇಲನ ದೇವರೇ ಎಬ್ಬಿಸು ನಮ್ಮನ್ನು, ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ನಾವು ಧ್ಯಾನಿಸುವ ಮುಂಜಾನೆಯ ಜೀವಸ್ವರ ಕಂಬಳಿಯಿಂದ ಜೋರ್ಡಾನ್ ನದಿಯನ್ನು ಇಬ್ಬಾಗ ಮಾಡಿದ ಎಲೀಷನ ಅಭಿಷೇಕದ ಶಕ್ತಿ. 2 ಅರಸರುಗಳ ಗ್ರಂಥ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎಲೀಷಾ 2 ಪಟ್ಟು ಆತ್ಮಶಕ್ತಿಯಿಂದ ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿ ಎಂಬುದಾಗಿ. ಈ ಜೋರ್ಡಾನ್ ನದಿ ಅನ್ನುವಾಗ ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡುವಾಗ ಸರ್ವೇಶ್ವರನು ಮೋಶೆಯೊಟ್ಟಿಗೆ ಇದ್ದು ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಅವರೊಂದಿಗಿದ್ದು ಕೋಲನ್ನ ಚಾಚಿದಾಗ ಸಮುದ್ರ ಇಬ್ಬಾಗವಾಗಿ ಒಣ ನೆಲದ ಮೇಲೆ ನಡೆದುಕೊಂಡು ಬರುವಂತೆ ವಿಶ್ವಾಸದ ಮೂಲಕ ಅವರು ಅದನ್ನು ದಾಟಿದರು. ಮತ್ತೊಂದು ಕಡೆ ನಾವು ನೋಡ್ತೀವಿ ಯೆಹೋಶುವ ಪ್ರವಾದಿ. ಮೋಶೆಯ ನಂತರ ಬಂದ ಯೆಹೋಶುವ ಹಾಲು ಜೇನು ಹರಿಯುವ ಕಾನಾನ್ ನಾಡಿಗೆ ತನ್ನ ಜನಾಂಗವನ್ನು ಮುನ್ನಡೆಸಿಕೊಂಡು ಹೋಗಲು ಬರುವಾಗ ರಭಸವಾಗಿ ಹರಿದು ಬರುತ್ತಿದ್ದ ಜೋರ್ಡಾನ್ ನದಿ ಅವರಿಗೆ ಅಡ್ಡವಾಗಿ ಬಂತು. ಹಳೆ ಮೋಶೆಯ ಜೊತೆ ದೇವರು ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ದೇವರ ಪ್ರಸನ್ನತೆ ಇತ್ತು. ಈಗ ಯೆಹೋಶುವನಿಗೆ ಹೇಳುತ್ತಾರೆ, ಯಾಜಕರು ದೇವರ ಮಂಜೂಷವನ್ನು ತೆಗೆದುಕೊಂಡು ಆ ನದಿಯ ನೀರಿನಲ್ಲಿ ಕಾಲಿಟ್ಟರೆ ಅದು ದಾರಿ ಸರಾಗ ಮಾಡಿಕೊಡುವುದು. ದೇವರ ಪ್ರಸನ್ನತೆ ತುಂಬಿದಂತ ಮಂಜೂಷವನ್ನು ಯಾಜಕರು ತೆಗೆದುಕೊಂಡು ಹೋಗಿ ನದಿಯ ನೀರಿನಲ್ಲಿ ಕಾಲಿಟ್ಟಾಗ ಜೋರ್ಡಾನ್ ನದಿ, ಹರಿದು ಬರುತ್ತಿದ್ದ ನದಿ ನಿಂತು ಹೋಯಿತು. ಅವರಿಗೆ 2 ಭಾಗ ಮಾಡಿ ದಾರಿಯನ್ನು ಕೊಟ್ಟಿತು. ತದನಂತರ ನೋಡ್ತೀವಿ ಅದೇ ಜೋರ್ಡಾನ್ ನದಿ ಎಲಿಯ ಪ್ರವಾದಿ ಅದನ್ನ ದಾಟಿ ಬರುವಾಗ ಕಂಬಳಿಯಿಂದ ಒಡೆದಾಗ ಆ ನೀರು ಇಬ್ಬಾಗವಾಗಿ ಎಲಿಯ ಮತ್ತು ಅವನ ಜೊತೆ ಎಲೀಷಾ ಹಿಂದಿರುಗಿ ಬರ್ತಾನೆ. ನಿನ್ನೆ ದಿನ ಎಲಿಯನ ಅಭಿಷೇಕ ನಾವು ಧ್ಯಾನಿಸಿದೆವು. ದೇವರ ಕೃಪೆ ನಮ್ಮಲ್ಲಿ ಅಭಿಷೇಕವಾಗಿ ಸುರಿಸಲ್ಪಟ್ಟಿದೆ. ನಮ್ಮ ವಿಶ್ವಾಸದ ಲೆವೆಲ್ ಇನ್ನೂ ಹೆಚ್ಚಾಗ್ತಾ ಇದೆ. ಅಭಿಷೇಕದ ಹಂತ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇಂದು ಎಲಿಯನ ನಂತರ ಎಲೀಷಾ ಮಾಡಿದ ಒಂದು ಕಾರ್ಯಗಳು, ಅವನಲ್ಲಿ ಅಭಿಷೇಕ ಹೇಗೆ ಕಾರ್ಯ ಮಾಡುತ್ತದೆ. ಅದಕ್ಕೆ ನೋಡಿ, ದೇವರ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಯ ಶರೀರ, ಆತ ಬಳಸುವ ವಸ್ತುಗಳು ಸಹ ಅಭಿಷೇಕದಿಂದ ತುಂಬಿಸಲ್ಪಟ್ಟಿರುತ್ತದೆ. ಇವತ್ತು ನಾವು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದರೆ ನಾವು ಮಾಡುವ ಕೈ ಕೆಲಸಗಳು, ನಾವು ಅಡಿಗೆ ಮನೆಯಲ್ಲಿ ತಯಾರು ಮಾಡುವ ಅನ್ನ ಆಹಾರ, ನಮ್ಮ ಮಕ್ಕಳಿಗೆ ಹೇಳಿಕೊಡುವ ಮಾತುಗಳು ಎಲ್ಲವೂ ಅಭಿಷೇಕದಲ್ಲಿ ಕಾರ್ಯ ಮಾಡುವಾಗ ಅಲ್ಲಿ ಬಿಡುಗಡೆ, ರೋಗ ಸೌಖ್ಯ, ಸಮೃದ್ಧಿ, ಆಶೀರ್ವಾದ. ನಮಗೆ ವಿರುದ್ಧವಾಗಿ ಬರುವ ದುಷ್ಟಶಕ್ತಿಗಳ ದುರಾತ್ಮ ಸೇನೆಗಳು ಅಭಿಷೇಕದ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತದೆ. ಆದ ಕಾರಣ ಇಂದು ನಾವು ಹೆಚ್ಚಾಗಿ ಬೇಡಬೇಕಾಗಿರೋದು ಅಥವಾ ನಮ್ಮಲ್ಲಿ ನವೀಕರಿಸಿ ಉಜ್ಜೀವನಗೊಳಿಸಬೇಕಾಗಿರೋದು ಪವಿತ್ರಾತ್ಮರ ಅಭಿಷೇಕದ ಶಕ್ತಿಗಾಗಿ. ಅದಕ್ಕಾಗಿ ಪವಿತ್ರಾತ್ಮರ ಅಭಿಷೇಕವನ್ನ ಪಡೆದುಕೊಂಡ ವ್ಯಕ್ತಿಗಳು ಅವರ ಜೀವಿತದಲ್ಲಿ ಹೇಗೆ ಅಭಿಷೇಕ ಕಾರ್ಯ ಮಾಡಿತು ಎಂದು ಅದನ್ನು ನಾವು ಧ್ಯಾನಿಸುವಾಗ, ಕೇಳಿಸಿಕೊಳ್ಳುವಾಗ ವಿಶ್ವಾಸ ನಮ್ಮಲ್ಲಿ ಬರುತ್ತದೆ. ವಿಶ್ವಾಸದ ಮೂಲಕ ಆ ಕಾರ್ಯಗಳು ನಮ್ಮ ಮೂಲಕವೂ ಜರುಗುತ್ತದೆ. ಇಂದಿನ ಜಗತ್ತಿಗೆ ನಾವೇ, ನಮ್ಮ ಕಾಲಕ್ಕೆ ನಾವೇ ದೇವರ ಪ್ರವಾದಿಗಳು. ಪ್ರೈಸ್ ದ ಲಾರ್ಡ್. 2 ಅರಸು 2ನೇ ಅಧ್ಯಾಯ ವಚನ 12ರಲ್ಲಿ ಎಲೀಷನು ಎಲೀಷನು 12ನೇ ವಚನ, ಅದನ್ನು ನೋಡುತ್ತಾ ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥರಥಾಶ್ವಗಳಾಗಿದ್ದವರೇ ಎಂದು ಕೂಗಿಕೊಂಡನು. ಎಲಿಯನು ತನಗೆ ಕಾಣಿಸದೆ ಹೋದ ಮೇಲೆ ದುಃಖದಿಂದ ತನ್ನ ಬಟ್ಟೆಗಳನ್ನು ಹರಿದು 2 ತುಂಡು ಮಾಡಿದನು. ಅನಂತರ ಅವನು ಮೇಲಿನಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಜೋರ್ಡಾನ್ ನದಿ ತೀರಕ್ಕೆ ಬಂದನು. ಎಲಿಯನ ದೇವರಾದ ಸರ್ವೇಶ್ವರನೆಲ್ಲಿ ಎಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆದನು. ಅದು ಇಬ್ಬಾಗವಾಯಿತು. ಅವನು ದಾಟಿ ಹೋದನು.
ದೂರದಲ್ಲಿ ನಿಂತಿದ್ದ ಜೆರಿಕೋವಿನ ಪ್ರವಾದಿ ಮಂಡಳಿಯವರು ಇದನ್ನು ಕಂಡು ಎಲಿಯನಿಗಿದ್ದ ಆತ್ಮಶಕ್ತಿ ಎಲೀಷನ ಮೇಲೆ ಬಂದು ನೆಲೆಸಿದೆ ಎಂದು ತಿಳಿದುಕೊಂಡರು. ಅವನನ್ನು ಎದುರುಗೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಪ್ರೈಸ್ ದ ಲಾರ್ಡ್. ಎಲಿಯನು ಸ್ವರ್ಗಾರೋಹಣವಾಗುವ ಸಮಯದಲ್ಲಿ ನನ್ನನ್ನು ನೋಡಿದರೆ ನೀನು ಕೇಳಿದ 2 ಪಟ್ಟು ಅಭಿಷೇಕ ಸಿಗುವುದು ಎಂದು ಹೇಳಿದ. ಈತನು ನೋಡುತ್ತಿದ್ದಂತೆ ಅಗ್ನಿಮಯವಾದ ರಥಗಳಲ್ಲಿ ಎಲಿಯನು ಸುಂಟರ ಗಾಳಿಯಲ್ಲಿ ಪವಿತ್ರಾತ್ಮರ ಬಿರುಗಾಳಿ ಆತನನ್ನು ಮೇಲಕ್ಕೆ ಕೊಂಡೊಯ್ಯಿತು. ಆದರೆ ಮೇಲಿನಿಂದ ಅವನ ಮೇಲಿದ್ದ ಕಂಬಳಿ ಎಲೀಷನ ಮೇಲೆ ಬಿದ್ದಿತು. ಅದೇ ಕಂಬಳಿಯಿಂದ ಒಮ್ಮೆ ಎಲೀಷನು 12 ಜೋಡಿ ಎತ್ತುಗಳನ್ನು ಇಟ್ಟುಕೊಂಡು ನೇಗಿಲನ್ನ ಉಳುತ್ತಾ ವ್ಯವಸಾಯ ಮಾಡುತ್ತಿದ್ದ ಸಮಯದಲ್ಲಿ ಎಲಿಯನು ತನ್ನ ಕಂಬಳಿಯನ್ನ ಎಲೀಷನ ಮೇಲೆ ಬೀಸುತ್ತಾನೆ. ಆ ಕಂಬಳಿ ಅವನ ಮೈ ಮೇಲೆ ಬಿದ್ದಿದ್ದೆ. ಆತ ಹೇಳುತ್ತಾನೆ, ನಾನು ಎಲ್ಲಾ ಕೆಲಸ ಕಾರ್ಯಗಳನ್ನ ಮುಗಿಸಿ ನಿಮ್ಮನ್ನು ಬಂದು ಹಿಂಬಾಲಿಸುತ್ತೇನೆ. ಆ ಕಂಬಳಿ ನೆಕ್ಸ್ಟ್ ಉತ್ತರಾಧಿಕಾರಿ, ನೆಕ್ಸ್ಟ್ ಮಾಡಬೇಕಾಗಿರುವ ಆ ದೇವರ ಕೆಲಸವನ್ನ ಮುಂದುವರಿಸಲು ನಿನ್ನನ್ನು ಆಯ್ಕೆ ಮಾಡಲಾಗಿದೆ, ನೀನು ದೇವರ ರಾಜ್ಯಕ್ಕಾಗಿ ಆಯ್ಕೆ ಮಾಡಲಾಗಿದೆ ಎಂದು ಆ ಕಂಬಳಿ, ಎಲಿಯ ಉಪಯೋಗ ಮಾಡುತ್ತಿದ್ದ ಕಂಬಳಿ ಎಲೀಷನ ಮೇಲೆ ಬಂದಾಗ ಅವನು ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸಿ ಎಲಿಯನನ್ನು ಹಿಂಬಾಲಿಸಿದಂತ ವ್ಯಕ್ತಿ. ಇಂದು ಅದೇ ಕಂಬಳಿ ಮತ್ತೊಮ್ಮೆ ಇವನ ಮೇಲೆ ಬಿದ್ದಿದೆ. ಅದನ್ನ ತೆಗೆದುಕೊಂಡು ವಿಶ್ವಾಸದಿಂದ ಎಲಿಯನ ದೇವರು ಇಂದಿಗೂ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತಾರಲ್ಲ ಎಂದು ಹೊಡೆದಾಗ ಆ ಜೋರ್ಡಾನ್ ನದಿ ಇಬ್ಬಾಗವಾಯಿತು. ದೂರದಲ್ಲಿ ನೋಡುತ್ತಿದ್ದ ಪ್ರವಾದಿ ಮಂಡಳಿಯವರು ಆಶ್ಚರ್ಯಚಕಿತರಾದರು. ಎಲಿಯ ಮಾಡುತ್ತಿದ್ದ ಕೆಲಸಗಳನ್ನ ಈಗ ಎಲೀಷಾ ಮಾಡುತ್ತಿದ್ದಾನೆ, ಆತನ ಅಭಿಷೇಕ ಈತನಲ್ಲಿ ಕಾರ್ಯ ಮಾಡುತ್ತದೆ ಎಂದು ಎಲೀಷನನ್ನು ಪ್ರವಾದಿಯನ್ನಾಗಿ ಸ್ವೀಕರಿಸಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದರು. ಅದನ್ನೇ ಪ್ರಭು ಯೇಸು ಹೇಳಿದರು ಯೋಹನ್ನ 14:12, ನನ್ನಲ್ಲಿ ವಿಶ್ವಾಸವಿಡುವವನು ನಾನು ಮಾಡಿದ ಎಲ್ಲಾ ಕಾರ್ಯಗಳನ್ನು ಆತನೂ ಮಾಡುವನು, ಅಷ್ಟೇ ಏಕೆ ಅವುಗಳಿಗಿಂತ ಮಹತ್ತಾದವುಗಳನ್ನು ಮಿಗಿಲಾದವುಗಳನ್ನು ನೀವು ಮಾಡಲು ಶಕ್ತರಾಗುವಿರಿ. ಕಾರಣ ನಿಮ್ಮೊಡು ನೀವು ವಾಸ ಮಾಡುವ ಸ್ವರ್ಗದ ಶಕ್ತಿ, ಪವಿತ್ರಾತ್ಮರ ಅಭಿಷೇಕ ಅದನ್ನು ನಿಮ್ಮಲ್ಲಿ ನೆರವೇರಿಸಲಾಗುವುದು. ಸೊ ಎಲೀಷಾ ಪ್ರವಾದಿ ಅದ್ಭುತಕರವಾದ ಒಂದು ಬಿಡುಗಡೆಯ ಕಾರ್ಯಗಳನ್ನ ಆತ ಜೀವಮಾನ ಕಾಲದಲ್ಲಿ ಮಾಡಿದ್ದು. ಆ ಶುನೇಮ್ಯ ಸ್ತ್ರೀಯ ಸತ್ತು ಬಿದ್ದಿದ್ದ ಮಗನಿಗೆ ಜೀವ ಕೊಟ್ಟ, ವಿಷ ಪದಾರ್ಥ ತುಂಬಿದ ಆಹಾರವನ್ನು ಮತ್ತೆ ಆ ವಿಷ ತೆಗೆದು ಹೋಗಿ ಜನರೆಲ್ಲರೂ ಭುಜಿಸುವಂತೆ ಮಾಡಿದಂತ ಅದ್ಭುತ. ತನ್ನ ಸೇವಕನ ಕೊಡಲಿ ನೀರಲ್ಲಿ ತೇಲಿ ಹೋದಾಗ, ಮುಳುಗಿ ಹೋದಾಗ ಎಲೀಷನ ವಾಕ್ಯ, ಅವನ ವಿಶ್ವಾಸ, ಆತನ ಕೈಯಲ್ಲಿದ್ದ ಅಭಿಷೇಕ ಆ ಮುಳುಗಿ ಹೋಗಿದ್ದ ಕೊಡಲಿ ಮತ್ತೆ ಮೇಲೆ ಬರುವಂತೆ ಒಂದು ತುಂಡನ್ನ ಹಾಕಿ ಅದನ್ನ ಮೇಲೆ ಬರಮಾಡಿದ್ದು. ಇವೆಲ್ಲಕ್ಕಿಂತ ಮಿಗಿಲಾಗಿ ಎಲೀಷನ ಜೀವಮಾನ ಕಾಲದಲ್ಲಿ ನಾಮಾನ ಎಂಬ ಅನ್ಯ ಜನ ಕುಷ್ಠರೋಗದಿಂದ ನರಳುತ್ತಿದ್ದ ಸೇನಾಪತಿ ಆತನನ್ನು ಮುಟ್ಟಲಿಲ್ಲ, ಆತನನ್ನು ನೋಡಲಿಲ್ಲ, ಮನೆಯೊಳಗಿದ್ದುಕೊಂಡೇ ಆತ ಹೇಳಿದ ಒಂದು ವಾಕ್ಯದ ಶಕ್ತಿಯಿಂದ ನಾಮಾನನ ಕುಷ್ಠರೋಗ ಸಂಪೂರ್ಣವಾಗಿ ಗುಣವಾದದ್ದನ್ನ ನಾವು ನೋಡುತ್ತೇವೆ. ಹೀಗೆ ಅಭಿಷೇಕ ನಮಗೆ ಬಹಳ ಮುಖ್ಯ. ಇವತ್ತು ಈ ಪ್ರಪಂಚದ ಆಸ್ತಿ ಪಾಸ್ತಿ ಅಂತಸ್ತು ಹಣ ಕಾಸು ಅವೆಲ್ಲ ದೇವರು ಕೊಡುವ ಒಂದು ಆಶೀರ್ವಾದ. ಆದರೆ ಅವೆಲ್ಲಕ್ಕಿಂತಲೂ ಮಿಗಿಲಾದುದು ಪವಿತ್ರಾತ್ಮರ ಅಭಿಷೇಕದ ಶಕ್ತಿ. ಪವಿತ್ರಾತ್ಮರು ನಮ್ಮಲ್ಲಿ ಪ್ರಜ್ವಲಿಸಬೇಕು. ಈ ಶರೀರ ಪವಿತ್ರಾತ್ಮರಿಗೆ ಬೇಕು. ಕೈ ಬೇಕು, ಕಣ್ಣು ಬೇಕು, ಕಾಲು ಬೇಕು, ಮಾತು ಬೇಕು. ದೇವರಾತ್ಮ ಕಾರ್ಯ ಮಾಡಲು ಪವಿತ್ರಾತ್ಮರು ನಮ್ಮೊಳಗಿದ್ದು ನಮ್ಮ ಶರೀರವನ್ನ ಉಪಯೋಗಿಸುವವರಾಗಿದ್ದಾರೆ. ಅದಕ್ಕೆ ಸಂತ ಪೌಲ ಹೇಳುದು, ನಿನ್ನ ಹೃದಯವೆಂಬ ಗರ್ಭಗುಡಿಯಲ್ಲಿ ಪರಿಶುದ್ಧಾತ್ಮರು ವಾಸ ಮಾಡುತ್ತಿದ್ದಾರೆಂದು ನಿಮಗೆ ತಿಳಿಯದೆ ನಿಮ್ಮ ಶರೀರವನ್ನ ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಳಿರಿ. ದೇವರ ಆಲಯ ಪರಿಶುದ್ಧವಾಗಿರಬೇಕು ಎಂಬುದಾಗಿ. ಎಲೀಷನು ತನ್ನ ಜೀವಮಾನ ಕಾಲದಲ್ಲೆಲ್ಲ ಭಯಂಕರವಾದ ಅದ್ಭುತಗಳನ್ನ ಮಾಡಿದ. ಆದರೆ ಇನ್ನೂ ಒಂದು ಆಶ್ಚರ್ಯ ಏನೆಂದರೆ, ಆತ ಸತ್ತ ಮೇಲೂ ಆತನ ಮೃತ ಶರೀರ ಹೇಗೆ ಅಭಿಷೇಕದಲ್ಲಿ ತುಂಬಿತ್ತು ಎಂಬುದಾಗಿ 2 ಅರಸರುಗಳ ಗ್ರಂಥ 13ನೇ ಅಧ್ಯಾಯ ವಚನ 20. ಎಲೀಷನು ಮೃತನಾದನು, ಅವನ ಶವವನ್ನು ಸಮಾಧಿ ಮಾಡಿದರು. ಮೋವಾಬ್ಯರು ಪ್ರತಿ ವರ್ಷದ ಪ್ರಾರಂಭದಲ್ಲಿ ಸುಲಿಗೆ ಮಾಡುವುದಕ್ಕಾಗಿ ಗುಂಪು ಗುಂಪಾಗಿ ಬರುತ್ತಿದ್ದರು. ಒಂದು ದಿನ ಅವರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೋವಾಬ್ಯರ ಗುಂಪು ಬರುತ್ತಿರುವುದನ್ನು ಕಂಡು ಶವವನ್ನು ಎಲೀಷನ ಸಮಾಧಿಯಲ್ಲಿ ಬಿಸಾಡಿ ಓಡಿ ಹೋದರು. ಸತ್ತ ವ್ಯಕ್ತಿಯ ಶವ
ಎಲೀಷನ ಎಲುಬುಗಳಿಗೆ ತಗುಲಿದ ಕೂಡಲೇ ಆ ವ್ಯಕ್ತಿ ಉಜ್ಜೀವಿಸಿ ಎದ್ದು ನಿಂತನು. ಎಲೀಷಾ ಜೀವದಿಂದ ಬದುಕಿರುವಾಗ ಶುನೇಮೆ ಸ್ತ್ರೀಯ ಗಂಡು ಮಗು ಸತ್ತು ಹೋದಾಗ ಅದರ ಮೇಲೆ 3 ಬಾರಿ ಬೋರಲು ಬಿದ್ದು ಅದಕ್ಕೆ ಜೀವವನ್ನ ಕೊಟ್ಟಿದ್ದ. ಮತ್ತೆ ಜೀವ ಮರಳಿ ಬರುವಂತೆ ಮಾಡಿದ. ಇದು ಪುನರುಜ್ಜೀವ, ಹೊಸ ಜೀವ ಅನ್ನುವ ರೀತಿಯಲ್ಲಿ ಉಜ್ಜೀವನ ಅಂತ ಹೇಳ್ಬೋದು. ಪುನರುತ್ಥಾನ ಅಂತಿಮ ದಿನದಂದು ನಡೆಯುವಂತ ಘಟನೆ. ಸೊ ಇಲ್ಲಿ ಎಲೀಷಾ ಸತ್ತು ಎಷ್ಟೋ ವರ್ಷಗಳಾಗಿದೆ, ಅವನನ್ನು ಸಮಾಧಿ ಮಾಡಲಾಗಿದೆ. ಆದರೆ ಒಬ್ಬ ಸತ್ತು ಹೋದ ಯುವಕನ ಶವವನ್ನ ಹೊತ್ತುಕೊಂಡು ಜನರು ಶವ ಸಂಸ್ಕಾರ ಮಾಡೋದಿಕ್ಕೆ, ಸಮಾಧಿ ಮಾಡೋದಿಕ್ಕೆ ತೆಗೆದುಕೊಂಡು ಬರುತ್ತಿರುವಾಗ ಮೊವಾಬ್ಯರ ಗುಂಪು ಸುಲಿಗೆ ಮಾಡೋದಿಕ್ಕೆ ಬಂದದ್ದನ್ನು ನೋಡಿ ಭಯಪಟ್ಟು ಈ ಶವವನ್ನ ಹೀಗೆ ಬಿಸಾಡಿ ಹೋಗ್ತಾರೆ. ಆ ಶವ ನೇರ ಬಿದ್ದು ಎಲೀಷನ ಸಮಾಧಿಯ ಮೇಲೆ ಬೀಳುತ್ತದೆ. ಅಲ್ಲಿ ಅವನ ಒಣಗಿದ ಎಲುಬುಗಳು, ಸತ್ತು ಬಿದ್ದಿದ್ದ ಎಲುಬುಗಳಲ್ಲಿ ಅಡಗಿ ಕುಳಿತಿದ್ದ ಅಭಿಷೇಕದ ಶಕ್ತಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದನ್ನೇ ಪ್ರವಾದಿ ಯೆರೆಮೀಯ ಹೇಳುತ್ತಾನೆ, ನನ್ನ ಎಲುಬುಗಳಲ್ಲಿ ಸುಡು ಬೆಂಕಿ ಅಡಗಿದೆಯೋ ಎಂಬಂತೆ ನಾನು ಅನುಭವಿಸುತ್ತಿದ್ದೇನೆ ಎಂಬುದಾಗಿ. ಇವತ್ತು ನಮ್ಮಲ್ಲಿರುವ ಅಗ್ನಿ, ಪವಿತ್ರಾತ್ಮರ ಅಗ್ನಿ, ನಮ್ಮ ನರ ನಾಡಿ ಕೀಲು ಮಜ್ಜೆ ಮಾಂಸ ಕಂಡ ಎಲುಬುಗಳಲ್ಲಿ ತೂರಿ ಹೋಗಿ ಕಾರ್ಯ ಮಾಡುವಂತ ಶಕ್ತಿಯುತವಾದದ್ದಾಗಿದೆ. ಆ ಅಭಿಷೇಕ ನಮ್ಮಲ್ಲಿ ಪ್ರಜ್ವಲಿಸಬೇಕು. ಆ ಶವ ಬಿದ್ದ ಕೂಡಲೇ, ಎಲೀಷನ ಎಲುಬಿಗೆ ತಾಕಿದ ಕೂಡಲೇ ಅವನು ಜೀವಕ್ಕೆ ಬಿಸಲ್ಪಟ್ಟು ಅದೇ ಊರಿಗೆ ಹೋಗಿ ಸಾಕ್ಷಿಯಾಗಿ ನಿಂತನು. ಆದ ಕಾರಣ ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ವಿಶೇಷವಾಗಿ ರೆಲಿಕ್ಸ್ ಅಂತ ಇಡ್ತೀವಿ. ಸಂತ ಅಂತೋನಿಯವರ ನಾಲಿಗೆ, ಮತ್ತೆ ಅನೇಕ ಸಂತರುಗಳು, ಪ್ರವಾದಿಗಳು ಉಪಯೋಗಿಸಿದ ವಸ್ತುಗಳು ಅನ್ನುವ ರೀತಿಯಲ್ಲಿ ಅವರ ಶರೀರದ ಭಾಗಗಳು. ಈಗ ಫ್ರಾನ್ಸಿಸ್ ಝೇವಿಯರ್ ಒಂದು ಮೃತ ಶರೀರ ಗೋವಾದಲ್ಲಿದೆ. ಅದನ್ನ ನೋಡುವುದಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಪ್ರಪಂಚದ ಮೂಲೆ ಮೂಲೆಗಳಿಂದ ಹೋಗುತ್ತಾರೆ. ಯಾಕೆ? ಸಂತ ಫ್ರಾನ್ಸಿಸ್ ಝೇವಿಯರ್ ಅವರು ಪರಿಶುದ್ಧಾತ್ಮರ ಅಭಿಷೇಕದಿಂದ ತುಂಬಿಸಲ್ಪಟ್ಟು ಮತ್ತೊಬ್ಬ ಯೇಸುವಾಗಿ ಲೋಕದಲ್ಲಿ ಸುವಾರ್ತೆಯನ್ನು ಸಾರಿ ಜೀವಿತ ಕಾಲದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ನಡೆಸಿದವರು. ಅವರ ಶರೀರ ಇಂದಿಗೂ ಅಳಿಯದೆ, ಕೆಡುಗು ನಾಶವಾಗದೆ, ಹುಳುಗಳು ತಿನ್ನದೆ ಅದು ಕಾಯ್ದಿರಿಸಲಾಗಿದೆ ದೇವರ ಕೃಪೆಯಿಂದ. ಆದ ಕಾರಣ ಭಕ್ತಾದಿಗಳು ವಿಶ್ವಾಸದಿಂದ ಅದನ್ನ ಹೋಗಿ ನೋಡಿಕೊಂಡು ಬರುತ್ತಾರೆ, ಮುಟ್ಟಲು ಆಸೆ ಪಡುತ್ತಾರೆ. ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ವಿಶೇಷವಾಗಿ ಸಂತರುಗಳು, ಪ್ರವಾದಿಗಳ ಉಪಯೋಗಿಸಿದ ವಸ್ತುಗಳು, ಅವರ ಶರೀರದ ಅಂಗಾಂಗಗಳು ಅಥವಾ ಅವರ ಶರೀರ, ಅವರ ಸಮಾಧಿ, ಇವುಗಳಿಗೆ ಹೆಚ್ಚು ಒಂದು ಮಾನ್ಯತೆ ಕೊಡಲಾಗುತ್ತದೆ, ಗೌರವ ಕೊಡಲಾಗುತ್ತದೆ. ಕಾರಣ ಏನು? ಅವರ ಅಭಿಷೇಕ ಅದರಲ್ಲಿ ಕಾರ್ಯ ಮಾಡುತ್ತಾ ಇರುತ್ತದೆ ಅನ್ನೋದಕ್ಕೆ ಎಲೀಷನ ಒಂದು ಅಭಿಷೇಕದ ಶಕ್ತಿ ಉದಾಹರಣೆಯಾಗಿದೆ. ನಾವು ಬದುಕಿದಾಗ ಮಾತ್ರವಲ್ಲ, ಸತ್ತ ಮೇಲೂ ಅಭಿಷೇಕ ಕಾರ್ಯ ಮಾಡುತ್ತದೆ. ಕರ್ತರಾದ ಯೇಸುವೇ ಮುಂಜಾನೆ ಜೀವಸ್ವರವನ್ನ ಆಲಿಸುತ್ತಿದ್ದ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಅದ್ಭುತಕರವಾದ ಕರಗಳಿಗೆ ಸಮರ್ಪಿಸುತ್ತೇನೆ. ಅಂದು ಪ್ರೇಷಿತರಿಗೆ ಯೇಸು ನುಡಿದರು, ನಾನು ಸ್ವರ್ಗಕ್ಕೆ ಏರಿ ಹೋಗುತ್ತೇನೆ, ನಾನು ಹೋದಾಗ ನಿಮಗೆ ಸ್ವರ್ಗೀಯ ಆತ್ಮರನ್ನು ಕಳಿಸಿಕೊಡುತ್ತೇನೆ, ಸ್ವರ್ಗದ ಶಕ್ತಿ ಪವಿತ್ರಾತ್ಮರನ್ನು ಕಳಿಸಿಕೊಡುತ್ತೇನೆ. ಅವರು ನಿಮ್ಮನ್ನು ಸಂತೈಸುವ ಕರ್ತರಾಗಿದ್ದಾರೆ, ನಿಮ್ಮ ಬಲಹೀನತೆಯಲ್ಲಿ ನಿಮ್ಮನ್ನು ಬಲಪಡಿಸುವ ಶಕ್ತಿಯಾಗಿದ್ದಾರೆ. ನಿಮ್ಮ ನಿರಾಸೆ, ಜಿಗುಪ್ಸೆ, ಸೋಲಿನಲ್ಲಿ ನಿಮ್ಮನ್ನು ಆಶಾದಾಯಕವಾಗಿ ಮುನ್ನಡೆಸಿಕೊಂಡು ಹೋಗುವ ಆತ್ಮರಾಗಿದ್ದಾರೆ. ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವ ಆತ್ಮರಾಗಿದ್ದಾರೆ. ಆ ಆತ್ಮರು ನಿಮ್ಮ ಮೇಲೆ ಬಂದಾಗ ನೀವು ಬಲಶಾಲಿಗಳಾಗುವಿರಿ. ನೀವು ಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗುವಿರಿ. ಇಂದು ಎಲೀಷನು ಎಲಿಯನ 2 ಪಟ್ಟು ಆತ್ಮಶಕ್ತಿಯಲ್ಲಿ ತುಂಬಿದ್ದ ಕಾರಣ ಆತ ಮೃತಪಟ್ಟರೂ ಸಹ ನಮ್ಮ ಮಧ್ಯೆ ಜೀವಂತವಾಗಿ ಬಂದು ನಿಂತು ಸಾಕ್ಷಿಯಾಗಿ ದೇವರ ಮಹಿಮೆಯನ್ನ ಸಾಕ್ಷೀಕರಿಸುವ ಎಲೀಷಾ ಪ್ರವಾದಿಯ ಒಂದು ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಈ ಸಮಯದಲ್ಲಿ ಸುರಿಸಲ್ಪಡಲಿ. ಬಾಯಾರಿದವನು, ದಾಹವುಳ್ಳವನಿಗೆ ಯಥೇಚ್ಛವಾಗಿ ನೀಡಲಾಗುತ್ತದೆ. ಅಂದು ಎಲಿಯ ಕೇಳಿದ, ನನ್ನಿಂದ ನಿನಗೆ ಏನು ಬೇಕು ಎನ್ನುವಾಗ ಎಲೀಷನು ಬೇರೆ ಯಾವ ವಸ್ತು, ಆಶೀರ್ವಾದವನ್ನು ಕೇಳದೆ, ನಿನಗಿರುವ ಅಭಿಷೇಕದ ಶಕ್ತಿ, ಆತ್ಮಶಕ್ತಿ 2 ಪಟ್ಟು ನನಗೆ ಬೇಕು ಎಂದು. ಅದು ಬಹಳ ಕಷ್ಟಕರವಾಗಿದ್ದರೂ ಸಹ ಆತನು ಅದಕ್ಕೆ ದಾಹಗೊಂಡ ಕಾರಣ ದೇವರು ಆ ಒಂದು ಎಲೀಷನ ಪ್ರಾರ್ಥನೆಯನ್ನು ನೆರವೇರಿಸಿ ಕೊಟ್ಟು 2 ಪಟ್ಟು ಅಭಿಷೇಕದಲ್ಲಿ ಮುನ್ನಡೆಸಿದರು. ಇಂದು ಪ್ರಭು ಯೇಸು ನುಡಿದರು, ನನ್ನಿಂದ ನಿನಗೇನಾಗಬೇಕು ಎಂದು. ಇಂದು ನಾವು ಕೇಳೋಣ, ಯೇಸುವೆ ನಿನ್ನ ಆತ್ಮಶಕ್ತಿಯಿಂದ ನಮ್ಮನ್ನು ತುಂಬಿಸು. ಪ್ರಭು ಯೇಸು ದೈವ ಶಕ್ತಿಯಿಂದಲೂ ಪವಿತ್ರಾತ್ಮರ ಅಭಿಷೇಕದಿಂದಲೂ ತುಂಬಿಸಿದ್ದ ಕಾರಣ ಅವರು ಎಲ್ಲೆಡೆ ಸುವಾರ್ತೆಯನ್ನು ಸಾರುತ್ತಾ ಸತ್ಕಾರ್ಯಗಳನ್ನು ಮಾಡಿದರು. ಯೇಸುವಿನ ಅಭಿಷೇಕ
ಪರಮೋನ್ನತ ಅಭಿಷೇಕ, ಸ್ವರ್ಗದ ಅಭಿಷೇಕ ನಮ್ಮೊಬ್ಬೊಬ್ಬರ ಶರೀರದಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಂತತಿ ಸಂತಾನದ ಮೇಲೆ ಸುರಿಸಲ್ಪಡಲಿ. ಯೋವೇಲ 2:28 ಅಂತಿಮ ದಿನಗಳಲ್ಲಿ ಎಲ್ಲಾ ಮಾನವರ ಮೇಲೆ, ನನ್ನ ದಾಸಿಯರ ಮೇಲೆ ನನ್ನ ಆತ್ಮರನ್ನ ಸುರಿಸುವೆನು ಎಂದು ದೇವರು ನುಡಿದಿರುವಂತ ಆ ವಾಗ್ದಾನ ಪ್ರೇಷಿತರಲ್ಲಿ ಕಾರ್ಯಗತವಾಯಿತು. ಪ್ರೇಷಿತರಲ್ಲಿ ಇಳಿದು ಬಂದ ಅದೇ ಅಭಿಷೇಕ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಂತತಿ ಸಂತಾನದಲ್ಲಿ ಸುರಿಸಲ್ಪಟ್ಟು ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಲೋಕದ ಕಟ್ಟಕಡೆವರೆಗೂ ಉಪಯೋಗಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ಪವಿತ್ರ ಗ್ರಂಥದಲ್ಲಿ ಮಾಡಿರುವ ಎಲ್ಲಾ ವಾಗ್ದಾನಗಳಿಗೆ ನಾವು ವಾರಸುದಾರರಾಗಿದ್ದೇವೆ. ಆ ದಿನ ಬಂದಾಗ ಎಲ್ಲಾ ಮಾನವರ ಮೇಲೆ ಆತ್ಮರನ್ನು ಸುರಿಸುತ್ತೇನೆ ಎಂದು ಯೋವೇಲ 2:28 ಯೋವೇಲ ಪ್ರವಾದಿಯ ಮುಖಾಂತರ ದೇವರು ನುಡಿದರು. ಅದು ನೆರವೇರಿದು ಯಾವಾಗ? ಪ್ರೇಷಿತರಲ್ಲಿ ಆ ಅಗ್ನಿಯ ಅಭಿಷೇಕ ಸುರಿಸಲ್ಪಟ್ಟಿತು. ಸೊ ಪ್ರೇಷಿತರು ಮತ್ತು ಅವರ ಸಂತತಿ ಸಂತಾನದವರಾದ ನಮ್ಮಲ್ಲಿ ದೇವರ ಎಲ್ಲಾ ವಾಗ್ದಾನಗಳು ನೆರವೇರುತ್ತದೆ. ದೇವರ ಎಲ್ಲಾ ವಾಗ್ದಾನಗಳಿಗೂ ನಾನು, ನನ್ನ ಕುಟುಂಬ, ನನ್ನ ಸಂತತಿ ಸಂತಾನ ವಾರಸುದಾರರು, ಹಕ್ಕು ಬಾಧ್ಯಸ್ಥರು. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕ್ ಅನ್ನ ತಪ್ಪದೆ ಪರರಿಗೆ ಶೇರ್ ಮಾಡಿ ಆಶೀರ್ವಾದವನ್ನ ಹೊಂದಿಕೊಳ್ಳಿ. ನಮ್ಮ ಮೀಡಿಯಾ ಮಿನಿಸ್ಟ್ರಿಗಾಗಿ ಪ್ರಾರ್ಥನೆ ಮಾಡಿ.